ಅಂದ್ರೆ ನೆನಪಿಟ್ಕೊಳ್ಳೋದಂದ್ರೆ ಹೆಂಗೆ ಇರ್ತೈತಿ ಮಜಾ ಅಂತ ಹೇಳ್ತೀನಿ ನಿಮಗೆ ನಾನು. ಅವನೇನು ಮಾಡಿದ್ದ, ಬೇರೆ ಏನೋ ಕಾರ್ಯನಿಮಿತ್ತವ ಹಳ್ಳಿಯಾಗಿನ ಕನ್ಯಾ ತೊಗೊಂಡಿದ್ದ. ಬಂದ, ಈಗಿನ ಥರ ಫೋನ್ ಇರಲಿಲ್ಲ, ಏನಿರಲಿಲ್ಲ. ಬಸ್ ಸ್ಟ್ಯಾಂಡಿಂದ ಬಂದ, ಅಲ್ಲಿಂದ ನೋಡಿಲ್ಲ ಅತ್ತಿ. ಊರಾಗಿರ್ತಾರ ನೋಡ್ರಿ, ಹೊಸ್ದಾಗಿ ಲಗ್ನ ಆಗಿತ್ತು, ಹಳೆಯ ಬರಕತ್ತಾನ ಅಂತಂದ್ರೆ ಈಗಿನ ಕಾಲದಾಗ ಇಲ್ಬಿಟ್ರೆ ಫೋನ್ ಮಾಡ್ತೀನಿ, ಅತ್ತಿ ಬರತ್ತೀನಿ, ಮೋಟ್ರ್ ಸೈಕಲ್ ತೊಗೊಂಡು ಅಂತ ಹೇಳ್ತಾವೆ, ಬರ್ತಾವೆ, ಭೇಟಿ ಹಾಕ ಹೊಕ್ಕವು. ಅವಾಗ ಹಂಗಿರಲಿಲ್ಲ. ಮದುವೆ ಆಗೈತಿ ಅಂತಂದ್ರೆ ಊರು ಮಂದಿಗೆಲ್ಲ ಊಟ ಹಾಕ್ಸಿ, ಊರು ಮಂದಿಗೆಲ್ಲ ಕರೆದು ಅವ್ರನ್ನ ಕಳ್ಸೋದು ಭಾರಿ ಮಜಾ ಇರ್ತೈತಿ. ನೀವೆಲ್ಲ ಹೋಗ್ಬೇಕಾರೆ ಸುಮ್ಮನೆ ಹೋಗಂಗಿಲ್ಲ, ಊರು ಮಂದಿನ ಅಳಿಸಿ ಹೋಗಿರ್ತೀರಿ. ಒಂದಿವ್ಸ ಮಂದಿ ಕಟ್ಟಿಗೆ ಕೂತವ್ರನ್ನ, ಅಲ್ಲಿ ಕೂತವ್ರನ್ನ, ಇಲ್ಲಿ ಕೂತವ್ರನ್ನೆಲ್ಲ ಅಳಿಸಿ ಹೋಗಿರ್ತೀರಿ. ಅಲ್ಲಂತೂ ಸಾವುತನದ ಅಳದಳತಿರ್ತದೆ ಪಾಪ, ಕಟ್ಕೊಂಡು ಹೋದವ. ಆಮೇಲೆ ಎಲ್ಲರಿಗೂ ಗೊತ್ತಿರ್ತೈತೆ ಅವ ಅಳಿಯ ಬಂದಾನ, ಹೊಸ್ದಾಗಿ ಲಗ್ನಾಗಿ ಬಂದಾನ ಅಂತಂದ್ರೆ ಅಲ್ಲೇನು ಬಸ್ ಬಂದು ನಿಂದಿರ್ತಿರ್ತೈತಲ್ಲ ಕಟ್ಟಿ, ಅಲ್ಲಿದ್ದವ್ರೊಳಗೊಬ್ಬ ಓಡಿ ಬರ್ತಾನೆ ಮುಂದೆ. ಓಡಿ ಬಂದು ಹೇಳ್ತಾನವ, ಕಾಕು ಅಳಿಯ ಬರಾಕತ್ತಾನ ಅಂತ. ಯಾವಾಗ ಹಿಂಗೆ ಹೇಳ್ದ, ದೊಡ್ಡ ಹಿರಿ ಹಿಗ್ಗಿದ್ಲಕ್ಕಿ, ಹೊಸ್ದಾಗಿ ಲಗ್ನ ಆಗಿ ಆಕಿ ಮತ್ತೆ ಕೇಳಿದ್ಲು, ಒಬ್ಬ ಬರತ್ತಾನೋ ಮಗಳು ಇಲ್ಲಿ ಯಾಕೋ ಒಬ್ಬ ಬರತ್ತಾನ ಅಂತ. ಹೌದಾ ಅಂತಂತೇಳಿ ಅಳಿಯ ಬರಾಕತ್ತಾನ ಹೊಸ್ದಾಗಿ, ಅಂದ್ರೆ ಮದುವೆಗೆ ಒಂದು 2-3 ತಿಂಗಳಾಗಿತ್ತು. ಬಂದು ಹೋಗಿದ್ದ, ಮತ್ತೆ ಬರಾಕತ್ತಿದ್ದ. ದೊಡ್ಡ ಖುಷಿ ಆಗಿಬಿಟ್ಟು, ಅಂದ್ರೆ ನೆನಪಿಟ್ಕೋಬೇಕಂತ ಹೇಳಕತ್ತೀನಿ ನಾನು ನಿಮ್ಗೆ. ದೊಡ್ಡ ಖುಷಿಯಾಗಿತ್ತು, ಅಳಿಯ ಬಂದಾನ ಅಂತಂತ ಹೇಳಿ ಲಘು ಎಲ್ಲ ಇದ್ದು ಬದ್ದದ್ದೆಲ್ಲ ಆ ಕಡೆ ಈ ಕಡೆ ಎಲ್ಲ ಸರಿಸಿ ಅಳಿಯಾಗ ಒಂದು ಚಾಪೆ ಹಾಸಿದ್ಲು. ಅಳಿಯ ಬರೋ ದಾರಿ ನೋಡ್ಕೊಂಡು ನಿಂತ್ಕೊಂಡ್ಲು, ಒಂದು ಚರ್ಗಿ ನೀರು ಹಿಡ್ಕೊಂಡ್ಲು. ಬರ್ರಿ ಅಳಿದೇವ್ರು ಅಂತಂತೇಳಿ ಕಾಲಿಗೆ ನೀರು ಅವಾಗಿನ ಕಾಲದ್ದು ಹೇಳಕತ್ತೀನಿ. ಅವ್ವ ಇದೆಲ್ಲಿ ತಂದು ಅಜ್ಜಿ ಇದು ಏನು ಈ ಜಗತ್ತಿನಾಗ ನಡೆದೋ ಇಲ್ಲಲ್ಲ, ಅಲ್ಲೇ ನಲ್ಲಿ ಕಾಲು ತೊಳ್ಕೊಂಡು ಒಳಗೆ ಬರುವುದಾವಿಲ್ಲ ಅಂದ್ರೆ ಮನ್ಯಾಗ ಬಂದ ಪಡ್ಸಲ್ಯಾಗ ಬೂಟ್ ಕಳೆ ಅಳಿಯಾಗಳದಾವ ಈಗ ಎಲ್ಲ ತಿಳಿತಿಲ್ಲ. ಕಾಲಿಗೆ ನೀರು ಕೊಟ್ಲು, ಟವಲ್ ಕೊಟ್ಲು, ಬಂದ ಕೂತ, ಎಲ್ಲ ಆರಾಮಲ್ಲ ಅಳಿಯ ಅಂತ, ಎಲ್ಲ ಆರಾಮ ಅತ್ತಿ ಅಂತ, ನೀವು ಅತ್ತಿ ಆ ಥರ, ಮಾವ ಅತ್ತಿ ಅಂದ್ರೆ ಹೊಲಕ್ಕೆ ಹೋಗ್ಯಾನೆ ಬರಗಟ್ಟ ನೋಡಿದ್ರು. ಮಾವನು ಬತ್ತು ಪಾಪ, ಮಾವನು ಬಂದ, ಅಳಿಯ ಆರಾಮ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಇಬ್ಬರು ಅರ್ಧ ಕಪ್ ಚಹಾ ಕುಡಿದ್ರೆ ಎಲ್ಲ ಆಯ್ತು, ಖುಷಿ ಆಯ್ತು, ಎಲ್ಲ ಆಯ್ತು. ಮತ್ತಿನ್ನು ಅಳಿಯ ಬಂದನಲ್ಲ, ಮತ್ತೆ ಏನಾರ ಪುರ್ಮಸ್ ಅಡಿಗೆ ಮಾಡ್ಬೇಕಲ್ಲ ಮತ್ತೆ, ಹೌದಿಲ್ಲ? ನೀನು ಪಿಜ್ಜಾ ಬರ್ಗರ್ ತರಿಸ್ತೀರ? ಏನು ಮಾಡಿಲ್ಲ ಆಕೆ, ಸಂಜಿಗೆ ಬಂದಾನ ಅಂತಂತೇಳಿ ಏನು ಮಾಡಿದ ಅಳಿಯ ಬಂದಾನ ಅಂತಂತೇಳಿ ಶಾವಿಗೆ ಬಸದಲ್ಲ. ಏನ ಶಾವಿಗೆ ಮನ್ಯಾಗ ಹೈನಿತ್ತು, ಏನು ಕೆನಿ ಬರಂಗೆ ಹಾಲು ಕಾಸಿದ್ಲು, ಕೆಂಪಗೆ ಹಾಲು ಕಾಸಿದ್ಲು, ಇಟ್ಟು ತುಪ್ಪ ತೊಗೊಂಡ್ಲು, ಶಾವಿಗೆ ನೀಡಿದ್ಲು, ತುಪ್ಪ ಹಾಕಿದ್ಲು, ಮ್ಯಾಲಟ್ಟು ಮುದ್ದೆ ಸಕ್ರೆ ಹಾಕಿದ್ಲು. ನೀರು ಬರಕತ್ತ, ಮುದ್ದೆ ಸಕ್ರೆ ಹಾಕಿದ್ಲು, ಒಂದು 4 ಚಮಚ ತುಪ್ಪ ಹಾಕಿದ. ಅಳಿ ಅತ್ತಿ ಸಾಕು, ಉಣ ನನ್ನ ಅಳಿ ಅಂದ್ರೆ ಬೇರೆ ಅಲ್ಲ, ಮಗ ಅಂದ್ರೆ ಬೇರೆ ಅಲ್ಲ. ಅಪ್ಪ ಅಳಿ ಅಂದ್ರೆ 2ನೇ ಮಗ ಇದ್ದಂಗೆ, ಉಣ ನನ್ನ ಮಗನೇ ಅಂತಂತೇಳಿ ಉಣಿಸಿದ್ಲು. ಅವಸರದಾಗ ಶಾವಿಗೆ ಬಸ್ದಿದ್ಲು, ಉಂಡ ಮಕ್ಕೊಂಡ. ಬೆಳಗ್ಗೆ ರಾತ್ರಿ ಹೇಳ್ದ, ಅತ್ತಿ ಬೆಳಗ್ಗೆ ಹೊಕ್ಕಿನಿ ಅವ. ಯಪ್ಪ ಬೆಳಗ್ಗೆ ಅಲ್ಲ, ಮೊದಲನೇ ಬಸ್ಸಿಗೆ ಬೇಡಪ್ಪ, 12 ಸುಮಾರು ಹೋಗೋವಂತಿಗೆ ಅಂತಂದ್ಲ. ಅತ್ತಿ ಮಾತ ಸರಿ ಹಂಗಾರ ಅಂತಂತೇಳಿ ಎದ್ದು ಊರಾಗೆಲ್ಲ ಅಡ್ಡಾಡ್ಕೊಂಬಂದು ಎಲ್ಲ ನೋಡ್ದ. ಇನ್ನು ಅಳಿಯ ಊರಿಗೆ ಹೊಂಟನಲ್ಲ, ಇದು ನೆನಪಿಟ್ಕೋಬೇಕು ಅನ್ನೋದಕ್ಕೆ ಹೇಳಕತ್ತೀನಿ, ನಾ ತಿಳಿತಿಲ್ಲ. ಅಳಿಯ ಇನ್ನು ಊರಿಗೆ ಹೊಂಟನ ಅಂತಂತ ಅತ್ತಿ ಏನು ಮಾಡಿದ್ಲು, ಅಳಿಯಾಗ ಕಡುಬು ಮಾಡಿದ್ಲು. ಏನು ಹೇಳ್ರಿ, ಕಡುಬು ಮಾಡಿದ್ಲು. ಅಳಿಯ ನೀಡಕ್ಕೆ ಹೋದ್ಲು, ಹೊಸ್ದಾಗಿ ನೋಡಿತ್ತು ಪಾಪದ. ಅತ್ತಿ ಇವು ನನಗೆ ಗೊತ್ತಿಲ್ಲ ಯಪ್ಪ ಉಣ್ಣ ಅಂತ. ಯಾಡ ನೀಡಿದ್ಲು, ಹೂರಣದ ಕಡಬ, ಬೆಲ್ಲ ಹಾಕಿ ಮಾಡಿದ್ಲು, ತುಪ್ಪನೂ ನೀಡಿದ್ಲು, ಹಾಲು ನೀಡಿದ್ಲು, ಬದ್ನಿಕಾಯಿ ಇಟ್ಲು, ಸ್ಯಾಂಡಿಗೆ ಇಟ್ಲು, ಉಪ್ಪಿನಕಾಯಿ ಇಟ್ಲು, ಕೆಂಪು ಚಟ್ನಿ ಇಟ್ಲು, ಎಲ್ಲ ಕಟುಕೊತ್ತ. ಯಾಡು ನೀಡಿದ್ಲು, 4 ನೀಡಿದ್ಲು, 20 ತಿಂದ ಅಳಿಯ ಒಲ್ಲೆನವಲ್ಲ ಒಟ್ಟು. ರುಚಿ ಹತ್ತಿದ್ವ, ಚಂದ ಮಾಡಿದ್ಲು ಅತ್ತಿಗೂ ದೊಡ್ಡ ಖುಷಿ. ಅಳಿಯ ಎಟ್ಟು ಉಣ್ತಾನಟ್ಟ ಹಿರಿ ಹಿಗ್ಗಾಗಿ ಗಂಡನ ನೋಡಕ್ಕೆ, ನೀ ಒಂದಿನೂ ತಿನ್ನಲಿಲ್ಲ ನೋಡ ನಾನು ಅಳಿಯ ಅಟ್ಟು ತಿನ್ನಾಕತ್ತಾನ ಅಂತ. ನೀವು ಮದುವೆ ಆದಾಗಿನ ಬರೀ ಕಡಬ ಮಾಡ್ತಾರೆ, ಅದಾರ ಏನು ತಿಂದದ ಪಾಪ. ದೊಡ್ಡ ಖುಷಿ ಆತು. ಇನ್ನೊಂದು 2 ನೀಡ್ಲಿ ಅಳಿಯ ಅಂತ. ಅತ್ತಿ 4 ನೀಡ ಅನ್ನಕ್ಕೆ ಅವ. ಹಿಂಗಾಗಿ ಒಟ್ಟು ಎಲ್ಲ ಸೇರಿ ಒಂದು 20-30 ಒಂದು ½ ಸೆಂಚುರಿ ತನಕ ತಿಂದ. ಅಂದ್ರೆ ಅಟ್ಟು ಖುಷಿಯಾಗಿತ್ತು ಅವಂಗ. ಮೊದಲನೇ ಸಾರಿ ತಿಂದಿದ್ದ ಅವ. ಹೋಗಿನ ಅತ್ತಿ ಹಂಗಾರ, ಸರಿಯಪ್ಪ ಹೋಗಂಗಾರ. ಅತ್ತಿ ಮಾವನಿಗೆ ನಮಸ್ಕಾರ ಮಾಡಿದ್ ಹೊಂಟಿದ್ದ. ತಲಬಾಗ್ಲು ದಾಟಿ ವಾಪಸ್ ಒಳ್ಳೆ ಬಂದ. ಅತ್ತಿ ಅಂದ, ಏನ ಯಾವ ಹಿಂಗೆ ಹೇಳ್ತಂದು ಬೇಜಾರಾಗ್ಬೇಡ. ಇಲ್ಲಿ ಹೇಳಪ್ಪ, ಏನು ಹೇಳ, ಈಗ ಮಾಡಿ ಉಣಿಸಿದಲ್ಲಿ ಅವ್ವ, ಅದಕ್ಕೆ ಏನಂತಾರ ಅತ್ತಿ ಅಂತ ಕೇಳ್ದ. ಯಪ್ಪ ಕಡುಬು ಅಂತಾರ ಅಂತ. ನಿನ್ನ ಮಗಳಿಗೆ ಮಾಡಾಕ ಬರ್ತೈತಿ ಅಂತ ಕೇಳ್ದ. ಅಳಿಯ ನನಕಿನ ಪುರ್ಮಸೆ ಮಾಡ್ತಾಳ ನನ್ನ ಮಗಳು ಅಂತಂದ್ರೆ, ಹೌದಾ, ಇಲ್ಲಿ ಸ್ವಲ್ಪ ಅತ್ತಿ ಮನ್ಯಾಗ 50ಕ್ಕೆ ಸ್ಟಾಪ್ ಮಾಡಿದ್ದ. ವಿಚಾರ ಮಾಡಿದ, ಮನೆಗೆ ಹೋಗಿ ಹೆಂಡತಿ ಕಡೆ ಒಂದು ಸೇರಿನ ಕಡುಬು ಮಾಡಿಸ್ಕೊಂಡು ತಿನ್ನಬೇಕು ಅಂತಂತೇಳಿ ಅತ್ತಿ ಏನಂತಾರ ಮತ್ತೆ ಕೇಳ್ದ. ಕಡುಬು ಅದು ಪಾಪ ಮರುಗೇಡಿ ಅದ. ಯಾರು ಅಳಿಯ ಶಾರ್ಟ್ ಟೈಮ್ ಮೆಮೊರಿ ಇತ್ತು ಅವಂಗ, ಸಡನ್ನಾಗಿ ಮರ್ತೋಗ್ಬಿಡ್ತಿದ್ದವ. ಕಡಬ ಅಂತ ಇವೇನು ಮರ್ತಿಗಿರ್ತೇನೆ ಬಾ ಅಂತಂತೇಳಿ ಚೀಲ ಕೊಂಕಳದಾಗ ಇಟ್ಕೊಂಡು ದೋತ್ರ ತುದಿ ಕೈಯಾಗಿ ಹಿಡ್ಕೊಂಡು ಕಡಬ ಕಣಕೋತ ಊರಿಗೆ ಬರ್ತಿದ್ದೆ. ಯಾರು ಹೊಂಟ್ರೇನ್ರಿ ಅಂತ, ಕಡಬ ನಾವು
ಬಂದು ಇನ್ನೇನು ಊರ ಹತ್ರ ಬಂದ ಹೊಲ್ದಾಗಿನ ಮಂದಿ ಎಲ್ಲೋಗಿದ್ದೋ ಇರಿ ಅಂದ ಕಡಬ ನಾವು ಬರ್ಯಾವ ಮರ್ತಿಗಿರ್ತೆ ನನ್ನ ಸಂಕಟವ ಮನೆಗೆ ಒಂದು 101 ಕಡಬ ತಿನ್ಬೇಕಂತ ಆಸೆ ಪಾಪ ಜೀವಿಗೆ. ಬಟ್ ದುರಾದೃಷ್ಟ ಏನಾಗಿತ್ತು ಅಂತಂದ್ರೆ ಮನಿ ಇನ್ನೇನು ಒಂಚೂರು ದೂರ ಇತ್ತು. ಊರು ದಾಟಿ ಏನೋ ಹೊಲ ಜಮೀನು ದಾಟಿ ಊರಾಗ ಕಾಲಿಡ್ಬೇಕು, ಒಂದು ಸಣ್ಣ ಹಳ್ಳ ಹರಿದಿತ್ತು ಅಲ್ಲಿ. ಇದೇನು ಮಾಡಿತ್ತು, ಇನ್ನು ಈ ಒಳಗೆ ನಡ್ಕೊಂತ ಹೋಗೋದು ವಾಜ್ಯಾಗ ತಡಿ ಅಂತಂತೇಳಿ ಏನು ಮಾಡ್ದ, ಹಿಂಗ ಜಿಗಿದ್ರೆ ಬರ್ತೈತಿ ಅಂತಂತೇಳಿ ಅವೇನು ಮಾಡ್ದ, ಕಡಬ ಅನ್ಕೊಂಡು ಜಿಗದ ಇಲ್ಲಿ ಕಡಬ ಅಂದಿದ್ದ ಅಲ್ಲಿ ಜಿಗಿ ಗಿಡದ ಹೈಕ್ ಅಂದವು. ನಾವು ಜಿಗಿದ ತಕ್ಷಣ ಸಹಜವಾಗಿ ಅಂತೀವಿಲ್ಲ ನಾವು, ಹೈಕ್ ಅಂದ. ಇದು ಕಡಬ ಹೋತು ಬರೀ ತಲೆಯಾಗ ಹೈ ಕುಳಿತು. ಮನೆಗೆ ಬಂದ ಯಾರ ಮಾತಾಡ್ಸಿದ್ರ ಈಗ ಬಂದಿ ಅಂದ ಹೈಕ್ ಅನ್ನವ. ಹಿಂಗಾಕಾಗ ನೀವು ಹಿರಿಯ ಅಂತಂದ. ಹಂಗ ಮನೆಗೆ ಬಂದವನ್ ಹೆಣ್ತಿ ಕಾಲಿಗೆ ನೀರು ಕೊಟ್ಲು ತೊಳ್ಕೊಂಡ ನೀ ಹೈಕ್ ಮಾಡ ಅಂದವ. ಈಕೆ ಅಂದ್ಲು ಇದೇನು ಇದು ಹೊಸಾದ್ರಿ ಏನ್ರಿ ಅಂತಂದ. ನಿಮ್ಮ ಊರಿಗೆ ಹೋಗಿನ್ನ ಇವತ್ತು ಬೆಳಿಗ್ಗೆ ನಿಮ್ಮವ ಹೈಕ್ ಮಾಡಿ ತಿನ್ಸಳ, ನೀನು ಹೈಕ್ ಮಾಡು ತಿನ್ಸು. ಅಲ್ಲಿ ಅತ್ತಿ ಮನೆಯಾಗ ಕೇಳಕ್ಕೆ ಮುಜುಗರ ಆಯ್ತು ನನಗೊಟ್ಟು ಹೈಕ್ ಮಾಡಿ ತಿನ್ಸು ಅಂತ. ಈಕೆ ಅಂತಳ ಇದೆಂತ ಪದಾರ್ಥ ನನಗೆ ಗೊತ್ತಿಲ್ಲ ಮಾಡ್ತೀವಿ ಅಂತ ಸಿಟ್ಟಿಗೇರ್ತಿಂತಿ ಆಸಾಮಿ. ಮೊದಲ ಬಿರ್ಸ ಮನುಷ್ಯ ಬಾರ್ಕಲ್ ತೊಗೊಂಡು ನಿತ್ತು ನೋಡು, ಮಾಡ್ತೀವೋ ಬಡಿ ಅಂದ್ಯೋ ನಿನ್ನ ಅಂತ. ಅಲ್ರಿ ಏನಂತ ಕರೆಕ್ಟ್ ನಿಮ್ಮವು ಹೇಳ್ಯಾಳ, ನಮ್ಮವು ನನ್ನಕಿನ ಚಂದ ನನ್ನ ಮಗಳು ಮಾಡ್ತಾಳ ಅಂತೇಳಿ ನೀ ಹೈಕ್ ಮಾಡ್ಬೇಕ, ಇವತ್ತು ನಾ ತಿನ್ಬೇಕ ನಾವವ. ಇದು ಪಾಪ ಇದು ವಿಚಾರ ಮಾಡತ್ತದ. ಅಲ್ರಿ ಕರೆಕ್ಟ್ ಆಗ್ಯಾರ ಹೆಸರು ಹೇಳ್ರಿ ಅಂತಂದ. ನೀ ನಾಟಕ ಮಾಡಕತ್ತಿ, ಮಾಡೋದು ಕೆಲಸ ಹತ್ತತ್ತಂತ ಮಾಡಕತ್ತಿ ನೀ ಅಂತ ಹೆಂಡ್ತಿ ಹಿಂಗೊಂದು ಜೋರು ಬಾಯಿ ಮಾಡಕತ್ತ. ಪಕ್ಕದ ಮನೆಯವ್ರು ಇನ್ನೇನು ಜೋರು ಬಾಯಿ ಮಾಡಕತ್ತಿದ್ರು ಇವ್ರು ನೋಡಿ ನಿಂತು ಫಸ್ಟ್ ನೋಡ್ತಾರೆ, ಆಮೇಲೆ ಬರ್ತಾರೆ. ತಿರ್ತಿಲ್ಲ ಒಂದು 2 ಬೀಳಿ ಆಮೇಲೆ ಹೋಗೋಣ ಅಂತ ಕಾಯ್ತಿರ್ತಾರೆ ಮಂದಿ. ಇನ್ನು ನೋಡಿ ಯಾಕೋ ಜಗಾಡಕತ್ತಲ್ಲ ಇವು ಅಂತ. ಇವಂಗೆ ತಡ್ಕೊಳಕ್ಕಾಗಲಿಲ್ಲ. ನೀ ಮಾಡಿ ಉಣಿಸ್ತೀಯೋ ಇಲ್ಲೋ, ಅಲ್ರಿ ನೀವು ಯಾವುದಂತ ಸೀರಿಯಸ್ ಕರೆಕ್ಟಾಗಿ ಹೇಳ್ರಿ ಅಂತ ಅಕ್ಕಿ. ನನಗೆ ಗೊತ್ತಿಲ್ಲ ನಿಮ್ಮವು ಮಾಡಿ ಉಣಿಸಳ, ನೀ ಹೈಕ್ ಮಾಡಿ ಉಣಿಸು ಅಂದವನ ಬಾರ್ಕಲ್ ತೊಗೊಂಡು 2 ಬಿಟ್ಟು ನೋಡ್ರಿ ಪಾಪ ಬೆನ್ನಿಗೆ ಡುಬ್ಬಕ್ಕೆಲ್ಲ ಹೊಡೆದು ಬಿದ್ದು ಅಕ್ಕಿ ಎದಿ ಹೊಡ್ಕೊಂಡು ಹೊರಗೆ ಬರ್ಬಿಡ್ದು. ಅಕ್ಕಪಕ್ಕದವರೆಲ್ಲ ಬಂದು ಟ್ಯಾಕಿ ಬಡ್ದೈತೆ. ಏನು ಹುಚ್ಚದಿಯ ಹುಡುಗ, ಯಾಕೆ ಬಿಡ್ಯಾಕತ್ತಿ, ಹೊಸ್ದಾಗಿ ಬಂದು ಹೆಣ್ತಿ ಕೈ ಮಾಡ್ತಾರೋ, ಪಾರ್ವತಿ ದೇವಿ ಕೈ ಮಾಡಿದಂಗೆ ಕೈಯಾಗ ಹುಳ ಬೀಳ್ತಾವ ನೋಡಿ, ನಿನ್ನ ಕೈ ಸೇದೋಕ್ಕ ನೋಡ ಅಂತ ನೀವು ಇರ್ತೀರಲ್ಲಿ ಅವು ಅಂದ್ರು. ಅವ ಅಂತಂದ್ರೆ ಇನ್ನೇನ್ರಿ ಮತ್ತೆ ಪತಿ ಸೇವೆ ಮಾಡ್ಲಿಕ್ಕೆ ಅಂತಂದ್ರೆ ಹೆಂಗೆ ತಡ್ಕೊಳ್ದ್ರಿ ಅಂತಂದು. ಏನಾಗೈತೆ ಹೇಳ ನೋಡ್ರಿ, ನಿನ್ನ ಅವ್ರ ಮನೆಗೆ ಹೋಗಿ ಅವ್ರವ್ ಹೈಕ್ ಮಾಡಿ ಉಣಿಸಾಳ, ಈಕಿಗೆ ಹೈಕ್ ಮಾಡಿ ಉಣಿಸು ಅಂತಂದ್ರೆ ಉಣಿಸವಳ. ಈಕೆ ಅಂದ ಇವ್ ಕ್ಯಾಯ ಹೈಕ್ ಅಂತ ಅಕ್ಕಿ ಕೇಳ್ತಾಳ. ಆಕಿ ನನಗೂ ಗೊತ್ತಿಲ್ರಿ ಕಾಕು, ಬಂದಾಗಿಂದ ಅದೊಂದ ಹಚ್ಚ ನೀವ ಅಂತಂದು. ಆಮೇಲೆ ಮತ್ತೆ ಅವ್ರ ಅತ್ತಿನ ಕೇಳಿದ, ಅತ್ತಿ ಹೈಕ್ ಮಾಡಿ ಉಣಿಸೋದಂದ್ರೆ ಏನ್ರಿ ಅಂತಂದ್ರೆ ಅಕ್ಕಿ ಅಂದ್ಲು, ನಮ್ಮ ಅತ್ತಿನೂ ಕಲಿಸಿಲ್ಪ ನನಗ ಅಂದ್ಲು. ನಡಿ ಇಡೀ ಓಣಿ ಮಂದಿನ ಕೂಡಿತು. ಕರೆಕ್ಟಾಗಿ ಹೆಸರು ಹೇಳ, ಈಕಿಗೆ ಮಾಡಕ್ಕೆ ಬರ್ಲಿಕ್ಕಂದ್ರೆ ನಾನಾರ ಮಾಡಿ ಉಣಿಸ್ತೀನಿ, ನಿನ್ನ ಚಿಗ ಓದಿನಿ, ಏನು ಕರೆಕ್ಟಾಗಿ ಹೇಳ. ನಿನಗೆ ಮಾಡಕ್ಕೆ ಬರಂಗಿಲ್ಲ, ಇವ್ರು ಅವ್ಗ ಈಕಿ ಗಟ್ಟ ಬರ್ತೈತಿ, ಹೈಕ್ ಮಾಡಿ ಉಣಿಸು ಅಂತವ. ದೊಡ್ಡ ಜಗಳ ಆತು. ಊರು ಮಂದಿ 4 ಮಂದಿ ಸೇರಿದ್ರು. ಏನೋ ಹುಚ್ಚ ಏನಂತಂತೇಳಿ ಹೆಣ್ಮಗಳು ಯಾಕೆ ಯಾವ ಅಂತ ಹಿಂಗೆ ನೋಡ್ತಾರ. ಬೆನ್ನಿಗೆ ಬಾರ್ ಮುಡಿದ್ವಲ್ಲ ಹಿರಿಯ ಅಂದೊಬ್ಬವ, ಏನು ಹುಚ್ಚದಿಯೋ ಮಗನ ಹಿಂಗೆ ಬಡಿದು ನೋಡಿಲ್ಲಗ ಕಡಬ ಬಾತಂಗ ಬಾತತ್ ಮೈ ಮೇಲೆ. ಇವ ನೋಡಿ ಕಡಬ ಅಂದಂತಾವ ತಿಳಿತಿಲ್ಲ. ಒಂದು ಕಡಬ ನೆನಪಿಟ್ಕೊಲಾರ ಸಂಬಂಧ ಮನ್ಯಾಗ ಬಡದಾಟ ಆಗಿತ್ತಲ್ಲಿ. ಮತ್ತಿನ್ನು ಬದುಕಿಗೆ ಬೇಕಾಗಿರೋ ಭಾಗ್ಯ ನಾವು ನೆನಪಿಟ್ಕೊಲಿಲ್ಲ ಅಂತಂದ್ರೆ ಮ್ಯಾಲೆ ಮತ್ತು ನಮಗೆ ಹೆಂಗೆ ಬಡಿಲಿಕ್ಕಿಲ್ಲ ವಿಚಾರ ಮಾಡ್ರಿ. ಎದಕ್ಕೆ ಕಳಿಸೇನೆ ಭೂಮಿಗೆ, ಎದಕ್ಕೆ ಮಾಡಿಸೇವೆ ಹೊಸ ತೇರ, ಎದಕ್ಕೆ ಹಚ್ಚೇವೆ ಪ್ರವಚನ, ಬದುಕಿನೊಳಗೆ ನೆನಪಿಟ್ಟುಕೊಂಡು ಮ್ಯಾಲ ಬರ್ರಿ ಅಂತ ಹೇಳೋಣ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯವನಂ ಅಸ್ಥಿರಂ ಪುತ್ರ ಧಾರಾಧ್ಯ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಧರ್ಮ ಮತ್ತು ಕೀರ್ತಿ ಸ್ಥಿರವಾಗಿ ಉಳಿಬೇಕಾಗಿತ್ತು ಅಂತಂದ್ರೆ ಇಂಥ ಪುಣ್ಯ ಪುರಾಣ ಕಥೆಗಳನ್ನು ಕೇಳ್ಕೊಂಡು ಧರ್ಮವಂತರಾಗಬೇಕು.